ಇನ್ನು ಇವತ್ತು ರಾಜ್ಯದಲ್ಲಿ ಒಂದು ಸೆನ್ಸೇಷನಲ್ ಸುದ್ದಿ ಏನಪ್ಪಾ ಅಂತಂದ್ರೆ ತಮಿಳುನಾಡಿನ ಸಿಎಂ ನಮ್ಮ ರಾಜ್ಯದ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇರುವಂಥದ್ದು. ಕೊಲ್ಲೂರಿಗೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅಲ್ಲಿ ಭೇಟಿ ಕೊಟ್ಟು ದೇವರ ದರ್ಶನವನ್ನ ಪಡೆಯಲಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೊಲ್ಲೂರಿಗೆ ತಮಿಳುನಾಡು ಸಿಎಂ ವಿಜಯ್ ಆಗಮಿಸ್ತಾ ಇದ್ದಾರೆ. ಈ ಹಿನ್ನೆಲೆ ಅವರನ್ನ ನೋಡೋಕೆ ಅಭಿಮಾನಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ, ಮುಗಿಬಿದ್ದಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಅಭಿಮಾನಿಗಳು ಅಲ್ಲಿಗೆ ಆಗಮಿಸಿದ್ದಾರೆ. ಟಿವಿಕೆ ಪಕ್ಷದ ಬ್ಯಾನರ್ ಹಿಡಿದು ಫ್ಯಾನ್ಸ್ ಕೊಲ್ಲೂರಿಗೆ ತಂಡೋಪತಂಡವಾಗಿ ಆಗಮಿಸಿದ್ದಾರೆ. ವಿವಿಧ ಭಾಗಗಳಿಂದ ಅಭಿಮಾನಿಗಳು ಉಡುಪಿಗೆ ಆಗಮಿಸಿ ಅಲ್ಲಿ ಜೈಕಾರ ಮೊಳಗಿಸ್ತಾ ಇದ್ದಾರೆ. ಇದು ವಿಜಯ್ ಅವರ ಆಗಮನ ಆಗಿದೆ. ಬಿಗಿ ಭದ್ರತೆ ಈಗ ಕೈಗೊಳ್ಳಲಾಗಿದೆ. ಬಾಂಬ್ ಸ್ಕ್ವಾಡ್, ಸಿಆರ್ಪಿಎಫ್ ಎಲ್ಲರೂ ಕೂಡ ತಪಾಸಣೆಯನ್ನು ನಡೆಸಿ ಬಿಗಿ ಭದ್ರತೆಯನ್ನು ಒದಗಿಸಿದ್ದಾರೆ. ಆ್ಯಂಡ್ ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಿ, ತಮಿಳುನಾಡಿನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಏರ್ಪೋರ್ಟ್ಗೆ ಬಂದಿಳಿದಂಥ ಒಂದು ಕ್ಷಣವನ್ನು ಅವರನ್ನು ಸಚಿವ ಯು ಟಿ ಖಾದರ್ ಹೃತ್ಪೂರ್ವಕವಾಗಿ ಸ್ವಾಗತ ಕೋರಿದ್ದಾರೆ. ಆ್ಯಂಡ್ ಮತ್ತೊಂದು ಕಡೆ ಇದನ್ನು ಕೆಲವೇ ಕ್ಷಣಗಳಲ್ಲಿ ಶ್ರೀ ಕ್ಷೇತ್ರ ಕೊಲ್ಲೂರಿಗೆ ಭೇಟಿ ಕೊಟ್ಟು ದೇವಿಯ ದರ್ಶನವನ್ನು ಪಡೆಯಲಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿಗಳು ಕೊಲ್ಲೂರಿಗೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡುವಂಥದ್ದು ಇದೇನು ಹೊಸದೇನಲ್ಲ. MGR ಕಾಲದಿಂದಲೂ ಕೂಡ ಕೊಲ್ಲೂರು ಕ್ಷೇತ್ರಕ್ಕೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಭೇಟಿ ಕೊಟ್ಟು ದೇವಿಯ ದರ್ಶನವನ್ನು ಪಡೆದಿದ್ದಾರೆ. MGR ಅವರಾದ ನಂತರ ಜಯಲಲಿತಾ ಅವರು ಕೂಡ ಬಂದಿದ್ದರು. ಆ್ಯಂಡ್ ಈಗ ವಿಜಯ್ ಅವರ ಸರದಿ. ಇಲ್ಲಿ ಗಮನಿಸಬೇಕಾದಂಥದ್ದು ಏನು ಅಂತಂದರೆ, ಮೂವರು ಕೂಡ ಸಿನಿಮಾ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿಗಳು, ರಾಜಕೀಯದಲ್ಲಿ ಬೆಳೆದು ಮುಖ್ಯಮಂತ್ರಿ ಆದವರು. ಸೊ ಮೂವರು ಕೂಡ ಕೊಲ್ಲೂರಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇವತ್ತು ವಿಜಯ್ ಭೇಟಿಯನ್ನು ಕೊಡೋರಿದ್ದಾರೆ, ಬಂದಿದ್ದಾರೆ. ಇನ್ಫ್ಯಾಕ್ಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವಸ್ಥಾನಕ್ಕೆ ಬಂದು ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನು ಅವರು ಪಡೀತಾರೆ. ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಿ, ಅವರ ಫ್ಯಾನ್ಸ್ ದೊಡ್ಡ ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಾರೆ. ದೇವಸ್ಥಾನದ ಹೊರಭಾಗದಲ್ಲಿ, ರಸ್ತೆಯ ಇಕ್ಕಲಗಳಲ್ಲಿ ಟಿವಿಕೆ ಪಕ್ಷದ ಬ್ಯಾನರ್ಗಳನ್ನು ಹಿಡಿದು ಅವರಿಗೆ ಜೈಕಾರ ಕೂಗಿದ್ದಾರೆ. ಆ್ಯಂಡ್ ಸರ್ಪ್ರೈಸಿಂಗ್ ಏನು ಅಂತಂದರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾರೆ, ಬಟ್ ಇಂಥ ಒಂದು ಕ್ರೇಜ್ ನಿಜವಾಗ್ಲೂ ಅನ್ಬಿಲೀವಬಲ್. ಸೊ ತಮಿಳುನಾಡಿನ ಮುಖ್ಯಮಂತ್ರಿಗೆ ಕರ್ನಾಟಕದಲ್ಲಿ ಈ ಮಟ್ಟಿಗೆ ಒಂದು ಬೆಂಬಲ ಇದೆ, ಫ್ಯಾನ್ ಬೇಸ್ ಇದೆ ಅಂತಂದರೆ ಬಹುಶಃ ಇನ್ನೊಂದು ಕಾರಣ ಏನು ಅಂತಂದರೆ ಅವರು ಚಿತ್ರರಂಗದಿಂದ ಬಂದಂಥವರು. ಸೊ ಆಬ್ವಿಯಸ್ಲಿ ಜನರ ಅಟ್ರಾಕ್ಷನ್ ಇದ್ದೇ ಇರುತ್ತೆ ಅವರ ಕಡೆಗೆ. ಆ್ಯಂಡ್ ರಾಜಕೀಯದಲ್ಲಿ ಅತ್ಯುನ್ನತ ಸ್ಥಾನವನ್ನು ಒಂದು ರಾಜ್ಯ ಮಟ್ಟದಲ್ಲಿ ಪಡೆದಿದ್ದಾರೆ. ಸೊ ಹೀಗಾಗಿ ವಿಜಯ್ ಅವರನ್ನು ನೋಡಲಿಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿದ್ದಾರೆ. ಟಿವಿಕೆ ಪಕ್ಷದ ಬ್ಯಾನರ್ ಹಿಡಿದು ಅವ್ರನ್ನ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಸಿಎಂ ವಿಜಯ್ ಅವರು ಇನ್ನು ಕೆಲವೇ ಹೊತ್ತಿನಲ್ಲಿ ಏನು ಕೊಲ್ಲೂರು ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಈಗ ನೀವು ನೋಡ್ತಾ ಇರ್ಬೋದು, ಕೊಲ್ಲೂರು ದೇವಾಲಯದ ಮುಂಭಾಗದಲ್ಲಿ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತ್, ಹೆಜ್ಜೆ ಕೂಡ ಪೊಲೀಸ್ ಇದ್ದಾರೆ. ಇದಲ್ಲದೆ ಯಾವುದೇ ಅಹಿತಕರ ಘಟನೆ ನಡೆದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಹರಿರಾಮ್ ಶಂಕರ್ ನೇತೃತ್ವದಲ್ಲಿ ನಿಯೋಜಿಸಲಾಗಿದೆ. ಈಗಾಗಲೇ ನೀವು ಬಲಭಾಗದಲ್ಲಿ ನೋಡ್ಬೋದು, ಸಾಕಷ್ಟು ಜನ ವಿಜಯ್ ಅಭಿಮಾನಿಗಳು ನೆರೆದಿರೋಂಥದ್ದು. ನಾವು ವಿಜಯ್ ಯಾವಾಗ ಬರ್ತಾರೆ, ವಿಜಯನ ನೋಡಬೇಕು ಅಂತ ಕೂಡ ಸಾಕಷ್ಟು ಜನ ಇದ್ದಾರೆ. ಈಗ ಅವರ ಅಭಿಮಾನಿಗಳನ್ನ ಮತ್ತೆ ಅವರು ಏನು ಬೆಂಬಲಿಗರನ್ನ ನಾನು ಈಗ ಮಾತಾಡ್ತಾ ಹೋಗ್ತೀನಿ. ಎಲ್ಲಿಂದ ಬಂದಿದ್ದೀರಾ? ನಾವು ಕುಂಜಾರಗಿರಿ ಅಂತ ಕಟ್ಪಾಡಿಯಿಂದ ಬಂದಿದ್ದೇವೆ, ಉಡುಪಿ ಅಂತ. ನಾವು ಬೆಳಿಗ್ಗೆ 10 ಗಂಟೆಗೆ ಬಂದಿದ್ದೇವೆ ಇಲ್ಲಿಗೆ. ಈಗ ಅವರನ್ನು ನೋಡಲಿಕ್ಕೆ ತುಂಬ ಅಭಿಮಾನಿಗಳು, ಅವರ ಫಿಲ್ಮ್ ಯಾವುದೇ ಫಿಲ್ಮ್ ಬಂದರೆ ಸಹ ನಾವು ನೋಡಲಿಕ್ಕೆ ತುಂಬ ಎಕ್ಸೈಟ್ಮೆಂಟ್ ಆಗ್ತೇವೆ. ಈಗ ನೋಡ್ಲಿಕ್ಕೆ ಅಂತ ಬಂದಿದ್ದೇವೆ, ತುಂಬ ಎಕ್ಸೈಟ್ಮೆಂಟ್ ಮಾಡ್ತಿದ್ದೇವೆ. ಇಲ್ಲಿ ನೋಡ್ಲಿಕ್ಕೆ ಬಿಡ್ತಿಲ್ಲ ಇಲ್ಲಿ ಸಹ. ನಾವು ತುಂಬ ಟಿವಿಕೆ ಒಂದೇ ಜಾಗ ಉಡುಪಿಯಿಂದ ಬಂದಿದ್ದೇವೆ. ನಾವು ಕಾರ್ಕಳದಿಂದ ಬಂದಿದ್ದೀವಿ. ನಾವು ಮಡಿಕೇರಿಯಲ್ಲಿ ಕೆಲಸ ಮಾಡ್ತಿದ್ದೀವಿ, ಅದನ್ನು ಬಿಟ್ಟು ವಿಜಯ ನೋಡ್ಬೇಕಂತ ಅಲ್ಲಿ ಬಿಟ್ಟು ಕೆಲಸ ಬಿಟ್ಟು ಬಂದಿದ್ದೀವಿ. ನಾವು ಕಾರ್ಕಳದಿಂದ ಬಂದಿದ್ದೀವಿ, ಅವರನ್ನು ನೋಡ್ಬೇಕಂತ. ಉಡುಪಿಯಿಂದ ಬಂದದ್ದು ವಿಜಯ ನೋಡ್ಲಿಕ್ಕೆ, ನಾವು ಕೆಲಸ ಬಿಟ್ಟು ಬಂದದ್ದು. ಮೇಡಮ್, ನೀವೆಲ್ಲಿಂದ ಬಂದಿದ್ದೀರಾ?
ಕಾಪುಯಿಂದ ಬಂದಿದ್ದೀವಿ. ವಿಜಯ್ದು ತುಂಬಾ ದೊಡ್ಡ ಫ್ಯಾನ್ಸ್ ನಾವೆಲ್ಲ, ಎಲ್ಲರೂ ಅದೇ, ನಾವು ಒಂದೇ ಗ್ಯಾಂಗ್. ತುಂಬಾ ಚಿಕ್ಕ ವಯಸ್ಸಿಂದನೂ ಕಾಪುಯಿಂದ ವಿಜಯ್ ಫ್ಯಾನ್ಸ್ ಫುಲ್. ಅಮ್ಮ ನೀವೆಲ್ಲಿಂದ ಬಂದಿದ್ದೀರಾ? ಉಡುಪಿ ಸರ್, ಉಡುಪಿಯಿಂದ ಬಂದಿದ್ದೀವಿ. ಅಮ್ಮ ನೀವೆಲ್ಲಿಂದ ಬಂದಿದ್ದೀರಾ? ತಮಿಳ್ನಾಡಿಂದ. ಯಾರು ನೋಡಕ್ ಬಂದಿದ್ದೀರಾ? ವಿಜಯನ್. ನಾವು ಹುಬ್ಳಿಯಿಂದ ಬರ್ತೀವಿ. ಹುಬ್ಳಿ ವಿಜಯ ನೋಡ್ಲಿಕ್ಕೆ ತಲವಾದಿ ಓನ್ಲಿ ಟಿವಿಕೆ ಹುಬ್ಳಿಯಿಂದ ಬಂದಿರೋದು ವಿಜಯ್ ನೋಡ್ಲಿಕ್ಕೆ. ಉಡುಪಿಯಿಂದ ಬಂದಿದ್ದೇವೆ ವಿಜಯ್ ನೋಡ್ಲಿಕ್ಕೆ. ತುಂಬಾ ಬೆಳಗಿಂದ ವೇಟ್ ಮಾಡ್ತಿದ್ದೇವೆ, ಇನ್ನೂ ಬರಲಿಲ್ಲ, ಅವರಿಗೋಸ್ಕರ ಕಾಯ್ತಿದ್ದೇವೆ. ಥ್ಯಾಂಕ್ ಯು. ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ, ಅವ್ರಿಗೆ ನೋಡಿದ್ರೆ ಸಾಕು, ಬೆಳಗ್ಗೆಯಿಂದ ಕಾಯ್ತಿದ್ದೀವಿ, ಅವ್ರಿಗೆ ನೋಡಿದ್ರೆ ಅದೊಂದು ಸಂತೋಷ. ಶಿವಮೊಗ್ಗದಿಂದ ನಾವೆಲ್ಲ ಒಂದೇ ಫ್ಯಾಮಿಲಿಯಿಂದ ಬಂದಿರೋದು. ಬೆಳಗ್ಗೆನೆ 5 ಗಂಟೆಗೆಲ್ಲ ಬಂದ್ಬಿಟ್ಟು ಶಿವಮೊಗ್ಗದಿಂದ ನೋಡಕ್ಕೆ ಅಂತ ವಿಜಯ್ಗೆ ಕಾಯ್ತಾ ಇದೀವಿ. ಎಷ್ಟೊತ್ತಿಗೆ ಬರ್ತಾರೆ ಏನೋ ಗೊತ್ತಿಲ್ಲ. ನಾವು ಶಿರುವ ಮಂಚಕರ. ನಾವು ಶಿರುವ ಮಂಚಕಲ್ಲಿಂದ ಬಂದಿದ್ದು. ಬೆಳಿಗ್ಗೆ 6 ಗಂಟೆಯಿಂದ ದಳಪತಿ ವಿಜಯರನ್ನು ನೋಡ್ಬೇಕಂತ ಕಾಯ್ತಾ ಇದ್ದೀವಿ. ಬೇಗ ಎದ್ದು ರೆಡಿಯಾಗಿ ಬಂದಿದ್ದೇವೆ ನಮ್ಮ ತಳಪತಿಯನ್ನು ನೋಡ್ಲಿಕ್ಕೆ. ಈಗಾಗಲೇ ದೇವಾಲಯದ ಮುಂಭಾಗದಲ್ಲಿ ನೂರಾರು ಸಂಖ್ಯೆಯಲ್ಲಿ ವಿಜಯ್ ಅಭಿಮಾನಿಗಳು ನೆರೆದಿರೋಂಥದ್ದು. ಯಾವಾಗ ವಿಜಯ್ ಬರ್ತಾರೆ, ವಿಜಯ್ನ ನೋಡಬೇಕು, ತಳಪತಿನ ನೋಡಬೇಕು ಅಂತಾನು ಕೂಡ ಹೇಳ್ತಾ ಇರೋಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್ ಕೊಲ್ಲೂರು. ಇನ್ನು ಮತ್ತೊಂದು ಕಡೆ ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಗಮನಿಸಿದರೆ ನಿಮಗೆ ಹಿಸ್ಟ್ರಿ ಗೊತ್ತಾಗುತ್ತೆ. ತಮಿಳುನಾಡು ರಾಜ್ಯಕ್ಕೂ ಕೊಲ್ಲೂರು ಕ್ಷೇತ್ರಕ್ಕೂ ಇರುವಂಥ ಒಂದು ಭಾವನಾತ್ಮಕ ನಂಟು. MGR ಅವರು CM ಆಗಿದ್ದಂಥ ಸಂದರ್ಭದಲ್ಲಿ ಕೊಲ್ಲೂರಿಗೆ ಭೇಟಿ ಕೊಟ್ಟಿದ್ರು. ಇದಾದ ನಂತರ ಅವರ ಹರಕೆಯನ್ನು ಹೊತ್ಕೊಂಡಿದ್ರು ದೇವಿಯ ಮುಂದೆ. ಅದು ಈಡೇರಿದ್ದಕ್ಕಾಗಿ ಅವರು ದೇವಸ್ಥಾನಕ್ಕೆ ತಮ್ಮ ಹರಕೆಯನ್ನು ಸಲ್ಲಿಕೆ ಮಾಡಿದರು. ಸೊ ಯಾವಾಗ MGR ಅವರು ಮೊದಲ ಬಾರಿಗೆ ಕೊಲ್ಲೂರಿಗೆ ಭೇಟಿ ಕೊಟ್ಟಿದ್ರಲ್ಲ, ಆಗಿನಿಂದ ತಮಿಳುನಾಡಿನ ಭಕ್ತರ ಸಂಖ್ಯೆ, ಕೊಲ್ಲೂರು ಕ್ಷೇತ್ರಕ್ಕೆ ಇನ್ನು ಭೇಟಿ ಕೊಡುವಂಥ ಸಂಖ್ಯೆ ಇದೆ, ಅದು ಜಾಸ್ತಿ ಆಗ್ತಾ ಹೋಯಿತು. ಆ್ಯಂಡ್ ಮ್ಯೂಸಿಕಲ್ ಮೈಸ್ಟ್ರೋ ಇಳೆಯರಾಜ ಅವರು ಪ್ರತಿ ವರ್ಷ ತಪ್ಪದೆ ಕೊಲ್ಲೂರು ಕ್ಷೇತ್ರಕ್ಕೆ ಭೇಟಿ ಕೊಡ್ತಾರೆ. MGR ಅವರಾದ ನಂತರ ಜಯಲಲಿತಾ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಕೊಲ್ಲೂರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ರು. ಆ್ಯಂಡ್ ಈಗ ಮುಖ್ಯಮಂತ್ರಿ ಆಗಿರುವಂಥ ವ್ಯಕ್ತಿ, ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರುವಂಥ ವ್ಯಕ್ತಿ ಕೊಲ್ಲೂರಿಗೆ ಭೇಟಿ ಕೊಡ್ತಾ ಇರೋರಲ್ಲಿ ವಿಜಯ್ 3ನೇ ಅವರು. ಸೊ MGR ಅವರಾದ ನಂತರ ಜಯಲಲಿತಾ ಅವರಾದ ನಂತರ ವಿಜಯ್. ಆ್ಯಂಡ್ ಗಮನಿಸಿದ್ರಿ, ಹುಬ್ಬಳ್ಳಿ, ಕಾರ್ಕಳ, ಉಡುಪಿ ಆ್ಯಂಡ್ ಬೇರೆ ಬೇರೆ ಭಾಗದಿಂದ ವಿಜಯ್ ಅಭಿಮಾನಿಗಳು ನೂರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಾರೆ ದೇವಸ್ಥಾನದ ಮುಂಭಾಗ ಆ್ಯಂಡ್ ಮುಖ್ಯ ಬೀದಿಯಲ್ಲಿ. ಬಟ್ ಅಲ್ಲಿ ಆಶ್ಚರ್ಯ ಅನಿಸಿದೇನು ಅಂತಂದರೆ, ತಮಿಳ್ನಾಡಿನಿಂದ ಉಡುಪಿಗೆ ಒಬ್ಬರು ಬಂದಿರುವಂಥದ್ದು, ತಮಿಳ್ನಾಡು CM ನೋಡೋದಕ್ಕೆ. ನೋಡಿ, ಕ್ರೇಜ್ಗೆ ಅದನ್ನು ಅರ್ಥ ಮಾಡಿಸೋದಕ್ಕೂ ಆಗಲ್ಲ, ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೂ ಆಗಲ್ಲ. ಒಂದು ರೀತಿ ಅಂಧ ಅಭಿಮಾನ, ಆ ಒಂದು ಕ್ರೇಜ್ ಎರಡೂ ಮಿಕ್ಸ್ ಆದರೆ ಯಾವ ರೀತಿಯಾದಂಥ ಒಂದು ಎಫೆಕ್ಟ್ ಇರುತ್ತೆ ಅಥವಾ ರಿಸಲ್ಟ್ ಇರುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ತಮಿಳುನಾಡಿನ ಮುಖ್ಯಮಂತ್ರಿಯನ್ನು ನೋಡೋದಕ್ಕೆ ತಮಿಳುನಾಡಿನ ಪ್ರಜೆಯೊಬ್ಬರು ತಮಿಳುನಾಡಿನಿಂದ ಉಡುಪಿಗೆ ಬಂದಿದ್ದಾರೆ ಕೇವಲ ವಿಜಯ್ ಅವ್ರನ್ನ ನೋಡಲಿಕ್ಕೆ. ಸೊ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ವಿಜಯ್ ಅವರ TVK ಪಕ್ಷದ ಬೆಂಬಲಿಗರು ಆ್ಯಂಡ್ ಅವರ ಸಿನಿ ಪ್ರಿಯರು ಎಲ್ಲರೂ ಕೂಡ ಈಗ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಮುಂಭಾಗ ಜಮಾವಣೆಗೊಂಡಿದ್ದಾರೆ. ಆ್ಯಂಡ್ ನೂರಾರು ಸಂಖ್ಯೆಯಲ್ಲಿ ಜನರು ಕೂಡ ಬಂದಿರೋದ್ರಿಂದ ದೇವಸ್ಥಾನದ ಆವರಣದಲ್ಲಿ ಹಾಗೂ ಹೊರಭಾಗದಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ. CRPF ಯೋಧರು, ಅದರ ಜೊತೆಗೆ CRPF ಸಿಬ್ಬಂದಿ, ಬಾಂಬ್ ಸ್ಕ್ವಾಡ್, ರಾಜ್ಯ ಪೊಲೀಸರು ಎಲ್ಲರೂ ಕೂಡ ಭದ್ರತೆಯನ್ನು ಒದಗಿಸಿದ್ದಾರೆ. ಸೊ ವಿಜಯ್ ಅವರ ಈ ಒಂದು ಭೇಟಿ ಒಂದು ರೀತಿಯಾದಂಥ ದೊಡ್ಡ ಆಂಟಿಸಿಪೇಷನ್ ಅನ್ನು ಹುಟ್ಟು ಮಾಡಿದೆ ಎರಡೂ ರಾಜ್ಯಗಳಲ್ಲಿ, ಕರ್ನಾಟಕ ಹಾಗೂ ತಮಿಳುನಾಡು. ಸೊ ಒಂದು ಕಡೆ ತಮಿಳುನಾಡಿನ ಮುಖ್ಯಮಂತ್ರಿ ಕೊಲ್ಲೂರಿಗೆ ಭೇಟಿ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಮತ್ತೊಂದು ಕಡೆಯಲ್ಲಿ ದೇವಸ್ಥಾನದ ಹತ್ತಿರಾನೇ ಕರವೇ ಕೂಡ ಪ್ರತಿಭಟನೆಯನ್ನು ಮಾಡಿದೆ. ಮೇಕೆದಾಟು ವಿಚಾರವಾಗಿ ಏನು ತಮಿಳುನಾಡು ಅಡ್ಡಗಾಲು ಹಾಕ್ತಾ ಇದೆಯಲ್ಲ, ಅದು ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ವಾದ ಪ್ರತಿವಾದ ಎಲ್ಲವೂ ಕೂಡ
ಈ ಭೇಟಿ ಯಾವ ರೀತಿ ನಾವು ಅರ್ಥೈಸ್ಕೊಳ್ಬೇಕು? ಮೇಕೆದಾಟಿಗೆ ತಮಿಳುನಾಡು ಹಾಕ್ತಾ ಇರುವಂಥ ಅಡ್ಡಗಾಲೇನಿದೆ ಅದನ್ನು ಸರಿಸಬೇಕು, ಸರಾಗವಾಗಿ ಮೇಕೆದಾಟು ಯೋಜನೆ ಪೂರ್ಣಗೊಳ್ಳೋದಕ್ಕೆ ತಮಿಳುನಾಡು ಸಹಕರಿಸಬೇಕು ಅಂತ ಹೇಳಿ ಕರವೇ ಕೂಡ ಪ್ರತಿಭಟನೆಯನ್ನು ಮಾಡಿದೆ. ಆ್ಯಂಡ್ ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀನಿ ನೋಡಿ, ಮಳೆ ಬರ್ತಾ ಇದೆ, ಮಳೆ ಬಂದರೂ ಕೂಡ ಅದನ್ನು ಲೆಕ್ಕಿಸದೆ ಅಭಿಮಾನಿಗಳು ಕಾಯ್ತಾ ಇರುವಂಥದ್ದು. ಆ ಲೈವ್ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಕೊಲ್ಲೂರು ಕ್ಷೇತ್ರದಿಂದ ನಿಮ್ಮ ನ್ಯೂಸ್ ಫಸ್ಟ್ ಈ ಒಂದು ಲೈವ್ ವಿಜುವಲ್ಸನ್ನು ನಿಮಗೋಸ್ಕರ ಕಟ್ಕೊಡ್ತಾ ಇರುವಂಥದ್ದು. ಮಳೆ ಬರ್ತಾ ಇದೆ, ಮಳೆಯ ನಡುವೆಯೂ ಕೂಡ ಅಭಿಮಾನಿಗಳ ಸಂಖ್ಯೆ ಏನು ಕರಗಿಲ್ಲ. ಎಷ್ಟಿತ್ತೋ ಆಗಲೇ ಹೇಳ್ತಾ ಇದ್ರಲ್ಲ, ಬೆಳಗ್ಗೆ 6 ಗಂಟೆಯಿಂದ ಕಾಯ್ತಾ ಇದ್ದೀವಿ, 10 ಗಂಟೆಯಿಂದ ಕಾಯ್ತಾ ಇದ್ದೀವಿ. ಸೊ ಎಷ್ಟಾಯಿತು ಅಲ್ಲಿಗೆ? ಆಲ್ಮೋಸ್ಟ್ 9 ಗಂಟೆ ಆಯಿತು. 9-10 ಗಂಟೆಯಿಂದ ಕಾಯ್ತಿದ್ದಾರೆ. ಸೊ ಇನ್ನೂ ಅವರ ಆ ಒಂದು ಎಕ್ಸೈಟ್ಮೆಂಟ್ ಕಮ್ಮಿ ಆಗಿಲ್ಲ. ಬಂದಿದ್ದೀವಿ, ವಿಜಯ್ ಅವ್ರನ್ನ ನೋಡಿಕೊಂಡೇ ಹೋಗಬೇಕು. ಆ್ಯಂಡ್ ಇಷ್ಟು ಜನ ಕಾಯ್ತಿರೋರಿಗೆ ಅವರೇನು ಕಾರ್ ನಿಲ್ಲಿಸಿ ಪ್ರತಿಯೊಬ್ಬರನ್ನು ಕೂಡ ಮಾತಾಡ್ಸಲ್ಲ, ಸುಮ್ಮನೆ ಹಂಗೆ ಪಾಸ್ ಆಗ್ತಾರೆ. ಆ ಒಂದು ಗ್ಲಿಮ್ಸನ್ನು ನೋಡಲಿಕ್ಕೆ ಇಷ್ಟು ಜನ ಕಾಯ್ತಾ ಇರುವಂಥದ್ದು. ಸೊ ಅವರ ಅಭಿಮಾನಿಗಳ ಸಂಖ್ಯೆ ಮಳೆಯ ನಡುವೆ ಕೂಡ ಕಮ್ಮಿ ಆಗಿಲ್ಲ. ಆ್ಯಂಡ್ ಅದನ್ನು ದೃಶ್ಯಾವಳಿಗಳ ಮುಖಾಂತರ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಕರಾವಳಿ ಜಿಲ್ಲೆಗಳಿಗೆ ಈಗ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಜೋರು ಮಳೆ ಇರುತ್ತೆ, ಮಳೆ ಬರುತ್ತೆ ಅಂತ ಗೊತ್ತಿದ್ರೂ ಕೂಡ ಕೆಲವೊಂದಷ್ಟು ಜನ ಅದಕ್ಕೆ ಪ್ರಿಪೇರ್ ಆಗಿ ಬಂದಿದ್ದಾರೆ. ಛತ್ರಿ, ರೈನ್ಕೋಟ್ ಎಲ್ಲವನ್ನು ಕೂಡ ರೆಡಿ ಮಾಡಿಟ್ಕೊಂಡು. ಇನ್ನೂ ಕೆಲವರು ಯಾರ್ಯಾರು ರೆಡಿ ಆಗಿಲ್ವೋ, ಸಿದ್ಧತೆಗಳನ್ನು ಮಾಡ್ಕೊಂಡಿಲ್ವೋ, ಮಳೆ ಬಂದರೂ ಪರವಾಗಿಲ್ಲ, ನಮ್ಮ ನೆಚ್ಚಿನ ನಟ ಆ್ಯಂಡ್ ನಮ್ಮ ಸ್ಟಾರ್ ಅವ್ರನ್ನ ನೋಡಿನೇ ಹೋಗೋದು ಅನ್ನೋ ರೀತಿಯಲ್ಲಿ ಈಗ ಸದ್ಯಕ್ಕೆ ಅವರು ಮಳೆಯ ನಡುವೆ ಕೂಡ ಕಾಯ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೊಲ್ಲೂರು ದೇವಸ್ಥಾನದ ಒಳಾಂಗಣ ಪ್ರವೇಶ ಮಾಡ್ತಾರೆ, ದೇವಿಯ ದರ್ಶನವನ್ನು ಪಡಿತಾರೆ. ಈಗಾಗಲೇ ಪೊಲೀಸ್ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ ಒಂದು ಕಡೆ. ಇನ್ನೊಂದು ಕಡೆ ಅಭಿಮಾನಿಗಳ ಸಂಖ್ಯೆ ಅದು ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ಮಳೆಯ ನಡುವೆ ಕೂಡ ಅಭಿಮಾನಿಗಳು ಬಂದು ದೇವಸ್ಥಾನದ ಮುಂಭಾಗ, ಮುಖ್ಯ ರಸ್ತೆಗಳ ಇಕ್ಕಲಗಳಲ್ಲಿ ಸುತ್ತುವರೆದಿದ್ದಾರೆ. ಅದನ್ನು ನೇರ ದೃಶ್ಯಾವಳಿಗಳ ಮುಖಾಂತರ ಗಮನಿಸ್ತಾ ಇದ್ದೀರಿ. ಆಶ್ಚರ್ಯ ಏನು ಅಂತಂದರೆ, ನಮ್ಮ ರಾಜ್ಯದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಗೆ ಈ ಮಟ್ಟಕ್ಕೊಂದು ಕ್ರೇಜ್ ಇದೆಯಾ ಅಂತ. ಆದರೆ ಗೊತ್ತಿಲ್ಲ, ಜನ ಒಬ್ಬ ರಾಜಕೀಯ ಸ್ಟಾರ್ಗೋಸ್ಕರ ಕಾಯ್ತಿದ್ದಾರಾ ಅಥವಾ ಫಿಲ್ಮ್ ಸ್ಟಾರ್ಗೋಸ್ಕರ ಕಾಯ್ತಿದ್ದಾರಾ ಅಂತ. ಇಂಗ್ಲೀಷ್ನಲ್ಲಿ ಹೇಳೋ ಹಾಗೆ ಎನಿ ಕೈಂಡ್ ಆಫ್ ಅ ಪಬ್ಲಿಸಿಟಿ ಈಸ್ ಅ ಗುಡ್ ಪಬ್ಲಿಸಿಟಿ ಅಂತ ಹೇಳ್ತಾರಲ್ಲ, ಹಾಗೆ ಯಾವುದೇ ಒಂದು ಕ್ರೇಜ್ ಆಗಿರ್ಬೋದು, ಅದೆಲ್ಲದರ ಪರಿಣಾಮವಾಗಿ ಈಗ ಜನ ಈ ರೀತಿಯಾಗಿ ಸಾಗರೋಪಾದಿಯಲ್ಲಿ ಕೊಲ್ಲೂರು ಕ್ಷೇತ್ರಕ್ಕೆ ಲಗ್ಗೆ ಇಟ್ಟು ತಮ್ಮ ನೆಚ್ಚಿನ ಸ್ಟಾರ್ನ ನೋಡೋದಕ್ಕೆ ಅವರು ಕಾಯ್ತಾ ಇದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ವಿಜಯ್ ಅಭಿಮಾನಿಗಳು ಆಗಮಿಸಿದ್ದಾರೆ ಕೊಲ್ಲೂರು ಕ್ಷೇತ್ರಕ್ಕೆ. ಕಾರಣ ಏನು ಅಂತಂದರೆ, ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿ ಕೊಲ್ಲೂರು ಕ್ಷೇತ್ರಕ್ಕೆ ಭೇಟಿ ಕೊಡ್ತಾರೆ ಅನ್ನುವಂಥ ವಿಷಯ ಯಾವಾಗ ಇಡೀ ರಾಜ್ಯಕ್ಕೆ ಹಬ್ಬಿತ್ತೋ ಆಗ ಅನೇಕ ಜಿಲ್ಲೆಗಳಿಂದ ಅವರ ಅಭಿಮಾನಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಈಗ ಕೊಲ್ಲೂರು ಕ್ಷೇತ್ರಕ್ಕೆ ಲಗ್ಗೆ ಇಡ್ತಿದ್ದಾರೆ. ಅವರ ಒಂದೇ ಒಂದು ಮುಖದರ್ಶನಕ್ಕೋಸ್ಕರ, ಆ ಗ್ಲಿಂಪ್ಸ್ಗೋಸ್ಕರ ಕಾಯ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.